ಮುಸ್ಲಿಂ ಪಂಗಡದ ಶಾಣೆ ವಿದ್ಯಾರ್ಥಿಗಳು ಯಾರು ಇದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ. ಮಾನ್ಯ ಶಾಸಕರು ಕೂಡ ಸುಮಾರು ಈಗ 3 ತಿಂಗಳ ಹಿಂದೆ ಒಳಗಿನ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ಲಾಸ್ಟ್ ಟೈಮ್ ಮಾನ್ಯ ಶಾಸಕರು 1 ವರ್ಷದ ಒಳಗಿನ ಸುದ್ದಿ 2 ರೂಮ್ ಕಟ್ಟಿಸ್ಕೊಡ್ತಾ ಬಂದಿದ್ರು. ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟ್ ಆಗ್ಯಾವ. ಹೈಸ್ಕೂಲ್ಗೆ 2 ರೂಮ್ ಅದು ಪ್ಲಸ್ ಮತ್ತೆ 2 ರೂಮ್ ಈಗ ಟೆಂಡರ್ ಕರೆದಿದ್ದಾರೆ. ಜೊತೆಗೆ ಉರ್ದು ಪ್ರಾಥಮಿಕ ಶಾಲೆ, ಅದೇ ಶಾಲೆ ಪಕ್ಕದಲ್ಲಿರುವಂತಹ ಉರ್ದು ಪ್ರಾಥಮಿಕ ಶಾಲೆಗೆ ಸುಮಾರು 5 ಕೋಟಿ ರೂಪಾಯಿಗಳನ್ನು ಕೊಟ್ಟಾರೆ. ಟೋಟಲ್ ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ಗೆ 5 ಕೋಟಿ ಕೊಟ್ಟಿದ್ದಾರೆ. ತಾವು ಯಾರಾದರೂ ಇದರಲ್ಲಿ ಮಹಾನ್ ದಾನಿಗಳಿದ್ರೆ ಜಾಗ ಕೊಟ್ರೆ ಅದು ಕೂಡ ಈಗ ಸುಮಾರು 11 ಕೋಟಿ ರೂಪಾಯಿಗಳನ್ನು 1 ವರ್ಷದಲ್ಲಿ ಶಾಲೆಗಳಿಗೆ, ಮಾನ್ಯ ಶಾಸಕರು ಉರ್ದು ಶಾಲೆಗಳಿಗೆ ಕೊಟ್ಟಾರೆ. ಅದರ ಅರ್ಥ ಇಷ್ಟೇ, ಅವರೊಂದು ವಿಷನ್ ಇದೆ, ದೂರದೃಷ್ಟಿ ಇದೆ. ಮೈನಾರಿಟಿ ಕಮ್ಯುನಿಟಿ ಅವ್ರು ಮುಂದೆ ಬರಬೇಕಂತೇಳಿ ಬಹುಶಃ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ಅವಕಾಶ ತಮಗೆಲ್ಲರಿಗೂ ಇದೆ. ನಮ್ಮ ಅಶ್ಫಾಕ್ ಅವರು ಅದಾರ, ಆನಂತರ ಇನ್ನೂ ಹಲವಾರು ಮುಖಂಡರು ಇಲ್ಲಿದ್ದಾರೆ. ಯಾವುದಾದ್ರೂ ಬಡ ಮಕ್ಕಳು, ಓದುವಂಥ ಮಕ್ಕಳಿದ್ರೆ ತಾವೆಲ್ಲರೂ ಕೂಡ ಅವಕ್ಕೆ ಬೆಂಬಲ ನೀಡ್ರಿ. ಇನ್ನೊಂದು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ರಿ. ನಮ್ಮ ಭಾಗದ ಮಕ್ಕಳು ಕೂಡ IITಗೆ ಹೋಗಲಿ, JEE ಆದಮೇಲೆ IITಗೆ ಹೋಗ್ಬೇಕು, JEE ಚೆನ್ನಾಗಿ ಮಾಡಲಿ, ನೀಟ್ ಮಾಡಲಿ, ಅಥವಾ IAS IPS ಮಾಡಲಿ. ಬಹಳಷ್ಟು ಜನ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಸಣ್ಣ ಕಥೆ ಹೇಳ್ತೇನೆ, ನಾವು ಹುಡುಗರು ಒಂದು ಸ್ವಲ್ಪ ಕೇಳ್ರಿ. ಅಮೇರಿಕಾದಾಗ ಒಬ್ಬರು ಎರಿಕ್ ಒಹಿಮೇನ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ಹೆಸರು ಎರಿಕ್. ಅವನಿಗೆ ಅಂಧತ್ವ ಬರ್ತಿದೆ, ಕಣ್ಣು ಕಾಣುವೆಲ್ಲ ಕೂಡನಾಗ್ತಾನೆ. ಅವ್ರ ತಂದೆ ಏನಪ್ಪ ನನ್ನ ಮಗ ಕೂಡನಾದ ಅಂತೇಳಿ ಸುಮ್ಮನೆ ಕುಂಡಿರಲಿಲ್ಲ. ಮಗುವನ್ನ ಪ್ರೇರೇಪಿಸಿದ, ಏನಂತೇಳಿ, ದೇವ್ರನ ಕೈ ಕಾಲು ಎಲ್ಲ ಗಟ್ಟಿ ಕೊಟ್ಟಾನು. ಕಣ್ಣು ಇಲ್ಲದಿದ್ರೆ ಏನಾಯ್ತು, ನೀ ಶ್ರಮ ಪಟ್ಟು ಸಾಧನೆ ಮಾಡು ಅಂತ ಹೇಳಿದಾಗ ಬಹುಶಃ ನಮ್ಮ ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ ಹಿಮಾಲಯ ಮೌಂಟ್ ಎವರೆಸ್ಟ್ ಅನ್ನ ಒಬ್ಬ ಅಂಧ ವ್ಯಕ್ತಿ ಏರಿದವ. ಯಾರು ಅಂದ್ರೆ ಅವನೇ ಎರಿಕ್ ವೆಹಮೇನ್ ಅಂತೇಳಿ. ಸುಮಾರು ಜಗತ್ತಿನ 7 ಶಿಖರಗಳನ್ನು ಏರಿದಂತ ಕುರುಡ ವ್ಯಕ್ತಿ. ಅದಕ್ಕೆ ದೇವರು ನಮಗೆಲ್ಲ ಕೈ ಕೊಟ್ಟಾನು, ಕಾಲು ಕೊಟ್ಟಾನು, ಕಣ್ಣು ಕೊಟ್ಟಾನು, ಎಲ್ಲ ಸರಿ ಕೊಟ್ಟಾನು. ನಾವು ಯಾಕೆ ಸಾಧನೆ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಹತ್ರ ಬರಬೇಕು. ದಯಮಾಡಿ ಮಕ್ಕಳನ್ನು, ವಿಶೇಷವಾಗಿ ಮೈನಾರಿಟಿ ಹೆಣ್ಣು ಮಕ್ಕಳು, ಅಲ್ಪಸಂಖ್ಯಾತ ಹೆಣ್ಮಕ್ಕಳನ್ನ ಅಥವಾ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ದಯಮಾಡಿ ನಡಕ್ಕೆ ಶಾಲೆಗೆ ಬಿಡಿಸ್ಬೇಡ್ರಿ ಯಾರು. ಯಾಕಂದ್ರೆ ತಾಯಿಯಂದ್ರೆ ಬಹಳಷ್ಟು ಜನ ಅದರಿ, ತಾವು ಕೂಡ ತಮ್ಮ ತಾಯಿ ತಮಗೆ ಶಾಲೆ ಕಲಿಸಿಲ್ಲ. ನೀವಾದರೂ ನಿಮ್ಮ ಮಕ್ಕಳು ನಿಮ್ಮ ಹಾಗೆ ಮಾಡಬೇಡ್ರಿ. ಅವು ಮ್ಯಾಲಕ್ಕೆ ಹೋಗ್ಲಿ, ಸ್ವಲ್ಪ ಚೆನ್ನಾಗಿ ಓದಲಿ. 16-18 ವರ್ಷ ಆಯ್ತು ಅಂದ್ರೆ ಮದುವೆ ಮಾಡಕ್ಕೆ ನಿಂದಿರಬೇಡ್ರಿ. ಯಾಕಂದ್ರೆ ನೀವು ಕೂಡ ಅಡಿಗೆ ಮನೆ ಒಳಗನ ಕಾಲ ಕಳ್ತೀರಿ. ನಮ್ಮ ಮಕ್ಕಳು ಕೂಡ ಅಡಿಗೆ ಮನೆ ಒಳಗೆ ಕಾಲ ಕಳೆದು ಬೇಡ. ದಯಮಾಡಿ ಎಲ್ಲರೂ ಒಳ್ಳೆಯ ಶಿಕ್ಷಣ ಕೊಡ್ರಿ ಅಂತೇಳಿ ಹೇಳ್ತಾ, ನಮ್ಮ ಈ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ಮಾನ್ಯ ಶಾಸಕರು ಕೂಡ ಬಹಳಷ್ಟು ಕೆಲಸಗಳನ್ನು ತಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮ್ಮ ಮದರಸಾ ವತಿಯಿಂದ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕೆ ಆದ್ಯತೆ ಕಡಿಮೆ ಇದೆ ಅಂತ ಹೇಳಿದರು. ನಮ್ಮೆಲ್ಲ ಮುಸ್ಲಿಂ ಜನಾಂಗದ ಎಲ್ಲ ಮಕ್ಕಳು ಕೂಡ IPS IAS IIT ಎಲ್ಲವನ್ನು ಕಲಿತು ಒಂದು ಮುಂದೆ ಬರಬೇಕು ಅನ್ನುವಂತ ವಿಚಾರ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಬಹಳಷ್ಟು ಒಂದು ಖುಷಿ ಆಗ್ತಿದೆ. ಇಲ್ಲಿ ಒಂದು ಹೆಣ್ಣು ಮಕ್ಕಳು ಬಹಳಷ್ಟು ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಒಂದು ಶುಭ ಹರಿಸಿದ್ದಾರೆ. ಮತ್ತು ಮಾನ್ಯ ಶಾಸಕರು ಕೂಡ ಅಲ್ಪಸಂಖ್ಯಾತರಿಗಾಗಿ ವಿಶೇಷವಾದಂತಹ ಗಮನ ಕೂಡ ಕೊಡ್ತಾರೆ ಅಂತ ಹೇಳಿ ಇವತ್ತಿನ ಒಂದು
ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ನುಡಿಗಳನ್ನು ಆಡಿದರೆ ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಮಾನ್ಯ ಜನಪ್ರಿಯ ಶಾಸಕರು ಅಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬ್ರವರು ಇವತ್ತಿನ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಕುರಿತು ತಮ್ಮ ನುಡಿಗಳನ್ನು ಆಡಬೇಕೆಂದೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಅಲ್ ಕಲಂ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಈ ವರ್ಷದ ಸ್ನೇಹ ಸಮ್ಮೇಳನದಲ್ಲಿ ಉಪಸ್ಥಿತರುವಂಥ ಈ ಸಂಸ್ಥೆಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಮುಖಂಡರುಗಳಾದಂಥ ಹನೀಫ್ ಸುತ್ತಗಟ್ಟೆ ಅವರೇ, ಕೋಟಿ ಅವರೇ, ನಮ್ಮ ಹಫೀಜ್ ಸಾಬ್ ಅವರೇ, ಜಕಾತಿ ಗುರುಗಳೇ, ಅಶ್ಫಾಕ್ ಹಾಗೂ ಅಪ್ಪ ಸಾಬ್ ಸಿಲ್ಲೆದಾರ್ ಅವರೇ, ಇವರನ್ನದೇ ಇಲ್ಲಿ ನೆರೆದಂಥ ಯಾವತ್ತೂ ಹಿರಿಯಂದಿರೇ, ಸಹೋದರರೇ, ತಾಯಂದಿರೇ ಹಾಗೂ ನನ್ನ ಯುವ ಮಿತ್ರರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಒಂದು ವರ್ಷ ಈ ಶಾಲೆಯಲ್ಲಿ ಏನೇನು ಮಾಡಿದ್ದೇವಂತ ಎಲ್ಲ ಮಕ್ಕಳದ ಪ್ರೋಗ್ರೆಸ್ ರಿಪೋರ್ಟ್ ಬೇಡ, ಮಾಡಿದಂಥ ಶಾಲೆ ಏನು ಮಾಡೈತಿ, ಮಕ್ಕಳು ಏನು ಮಾಡೈತಿ ಅಂತ ಪೇರೆಂಟ್ಸಿಗೆ ತೋರಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಸಾಮಾನ್ಯವಾಗಿ ಪ್ರತಿ ಶಾಲೆಯಲ್ಲಿ ಕೂಡ ಇದನ್ನು ಆ್ಯನ್ಯುವಲ್ ಡೇ ಮುಖಾಂತರ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಿರ್ತಾರೆ. ಈ ಶಾಲೆ ಸುಮಾರು 10 ವರ್ಷದಿಂದ ಒಂದು ಈ ಸಮಾಜದ ಜನರಿಗೆ ಈಗ ಜಗತ್ತಿನಲ್ಲೇ ಪೈಪೋಟಿ ಮಾಡ್ತಾ ಓಡಿಸ್ಬೇಕಂದ್ರೆ ಬರೀ ಕನ್ನಡ ಉರ್ದು ಕಲ್ತ್ರೆ ನಡೆಯೋದಲ್ಲ. ಸಮಾಜದ ಹುಡುಗರು ಕೂಡ ಇಂಗ್ಲೀಷ್ ಓದು ಬರೆಯೋಕ್ಕೆ ಬರಬೇಕು, ಓಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಪ್ರಾರಂಭಿಸಿದಂಥ ಶಾಲೆ. ಯಾವುದೇ ಸರ್ಕಾರಿ ಸೌಲಭ್ಯವಿಲ್ಲದೆ ಇಲ್ಲಿ ಮಠ ಜಕ್ಕೊಂತ ಬಂದಾರ. ಮತ್ತು 2ಕ್ಕೆ ಬಂತು, 9th 10th ಮಾಡ್ಬೇಕು ಅನ್ನುವಂಥದ್ದನ್ನು ಮಾನ್ಯ ಅಧ್ಯಕ್ಷ ಕೂಡ ಹೇಳತ್ತಿದ್ರು. ಅದನ್ನು ಹಾಕಿರಿ, ಅದನ್ನು ಮಾಡಿಸ್ಕೊಡುವಂಥ ಜವಾಬ್ದಾರಿಯನ್ನು ತಗೋತೇವೆ ನಾವು. ಅದ್ರ ಜೊತೆಗೆ ಇಲ್ಲಿವರೆಗೆ ನಮ್ಮ ಬಿ ಅವ್ರು ಹೇಳಿದರು, ಯಾಕೆ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸೋದಲ್ಲ, ಕಳಿಸ್ಬೇಕು, ಕಳಿಸಿರಿ ಏನಾಗ್ತೈತಿ, ಕಳಿಸ್ಲೇಬೇಕು, ಅನಿವಾರ್ಯ ಅದ. ಮೊದಲಿನ ಕಾಲ ಇಲ್ಲಿಗ ಈಗಿನ ಕಾಲ ಬೇರೆ ಐತಿ. ಮೊದಲ ನೋಡತ್ತೀರಿ ನೀವು ನಮ್ಮ ದೇಶದಾಗತ್ತು ಬೇರೆ ದೇಶದಾಗತ್ತು ಒಂದು 100-200 ವರ್ಷ ಒಂದು ಯಾವುದ್ಯಾವುದೋ ಫ್ಯಾಕ್ಟ್ರಿ ಹಾಕೊಂಡ್ಬಂದ ಅವ್ರು ಸೌಕರ್ಯಕ್ಕೆ ಲೀಸ್ಟ್ದಾಗ ಬರ್ಬೇಕಾದ್ರೆ 70-80 ನಂಬರ್ ಇದ್ದಾರೆ. ಇವತ್ತಿನ ದಿನಮಾನದಾಗ ಕೇವಲ 10-15 ವರ್ಷದಾಗ ಇವ್ರನ್ನೆಲ್ಲ ಭೇಟಿ ಮಾಡಿ ಭಾಳ ಇವ್ರಿಗೆ 20 ಪಟ್ಟು ಸೌಕರ್ಯಗಳಾಗ್ಯಾರ. ಯಾರಾಗ್ಯಾರ ಅಂತಂದ್ರೆ ಕಲ್ತಂಥವ್ರಾಗಿದ್ದಾರೆ, ಉದ್ಯೋಗ ಮಾಡಿದವ್ರಾಗಿಲ್ಲ, ಯಾರು ಸೈನ್ಯರ್ದಾರ ಅವ್ರಾಗಿದ್ದಾರೆ. ಆ ನಿಟ್ಟಿನಾಗ ಬಹುತೇಕ ನಿಮಗೆ ಏನಿಲ್ಲದ್ರು ಏನೈತಿ, ಶಿಕ್ಷಣ ಮಾತ್ರ ಅತಿ ಅವಶ್ಯ ಇವತ್ತಿನ ಕಾಲದಲ್ಲಿ. ನಿಮ್ಮ ಕೂಡ್ಸಾಕ ಕಳಿಯಾಕ ಬರ್ದಿದ್ರೆ ಏನು ಮಾಡೋರು, ಯಾವ ಉದ್ಯೋಗ ಮಾಡ್ಯಾರ, ಏನು ಮಾಡ್ತೀರಿ? ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳನ್ನಾತು ಗಂಡು ಮಕ್ಕಳಿರಲಿ ಹೆಣ್ಮಕ್ಳಾಗಲಿ. ಈಗ ನೋಡಿರಿ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ತೆಗಿಯೋ ಉದ್ದೇಶ ಅಂದ್ರೆ ಇದು ಗ್ಲೋಬಲ್ ಲ್ಯಾಂಗ್ವೇಜ್ ಇದು. ಉರ್ದು ಆದರೆ ನಿಮ್ಮ ಓಣ್ಯಾಗ ಅಷ್ಟ ಮಾತಾಡ್ತೀರಿ, ಕನ್ನಡ ಆದರೆ ಇಲ್ಲಿ ಕರ್ನಾಟಕದಾಗ ಅಷ್ಟ ಮಾತಾಡ್ತೀರಿ. ಬರೀ ನೀವು ಎಲ್ಲೇ ಹೊರಗೆ ಹೊಂಟ್ರಿ ಇಂಗ್ಲೀಷ್ ಕಂಪಲ್ಸನ್ನ. ನೀ ಮಹಾರಾಷ್ಟ್ರಕ್ಕೂ ಹೋಗು, ಬೇಕಾದ್ರೆ ಡೆಲ್ಲಿಗೆ ಹೋಗು, ಬೇರೆ ಹೊರಗೂ ಹೋಗು. ಆ ಉದ್ದೇಶದಿಂದ ಕಾಂಪಿಟೇಷನ್ದಾಗ ಈಗಿನ ಕಾಲಮಾನದಾಗ ಆ ಲ್ಯಾಂಗ್ವೇಜ್ ಕಲಿತ್ರೆ ನಮ್ಮ ಹುಡುಗರಿಗೆ ಎಲ್ಲೆಲ್ಲಾರ ಅವಕಾಶಗಳು ಸಿಗ್ತಾವೆ. ಇಲ್ಲಿದ್ರೆ ಸೀಮಿತವಾಗಿ ನಮ್ಮ ಊರಾಗ ಇರುವಂಥ ಇದಾಗ್ತೈತಿ. ಅದಕ್ಕೆ ಇದ್ದಂಥ ಭಾಳಷ್ಟು ಮಂದಿ ಸಮಾಜದ ಬಾಂಧವರಿದ್ದೀರಿ. ಸುಮಾರು 5 ಕೋಟಿ ರೂಪಾಯಿ ಅಬ್ದುಲ್ ಕಲಾಂ ಶಾಲೆಯನ್ನು ಪ್ರಾರಂಭ ಮಾಡ್ಬೇಕಂತ ರೊಕ್ಕ ರೆಡಿ ಐತಿ. ಜಾಗ ಕೊಡುವಲ್ರಿ ನಾವು. ಒಂದು 10 ಗಂಟೆ ಜಾಗ ಕೊಟ್ರೆ ನಾಳೆ ಚಾಲು ಮಾಡಿಸ್ತೀವಿ. ಇದ್ದ 1 ವರ್ಷ ಆತ ರೊಕ್ಕ ಇಲ್ಲಿ. ಅದಕ್ಕೆ ದಯಮಾಡಿ ಎಲ್ಲ ಬಾಂಧವ್ರು ಕೊಡ್ರಿ. ಅದು ಉದ್ದೇಶ ಅದಕ್ಕೆ ಹೇಳತ್ತಾನಂದ್ರೆ ಶಾಲೆ ಕಟ್ಬೋದು ಎಲ್ಲರೂ ಹೊರಗೆ. ನಿಮ್ಮ ಸಮಾಜದ ಹೆಣ್ಮಕ್ಳನ್ನ ಎಲ್ಲೂ ದೂರ ಕಳ್ಸೋದಲ್ಲ, ನಿಮ್ಮ ಓಣ್ಯಾಗ ಕಟ್ಕೋರಿ ಅಂತ ನಂದೊಂದು ವಿನಂತಿ. ಅಲ್ಲೇ ಇದ್ರೆ ನಡ್ಕೊಂತ ಹೋಗೋದು ಬರೋದ್ರೆ ಕಳಿಸ್ತೀರಿ ಶಾಲೆಗೆ. ಎಲ್ಲರೂ ಬೈಸಿಗೆ ಹೋಗೋದು ಬಿಡೋದು ಅದ ಅಂದ್ರೆ ಕಳ್ಸೋದಿಲ್ಲ ನೀವು. ನನಗೆ ಗೊತ್ತಾಯ್ತು ಅದು ಮ್ಯಾಟ್ರ್ ಏನೈತಿ. ಅದಕ್ಕೆ ನಿಮ್ಮ ಓಣಿಗಳು ಸುತ್ತಮುತ್ತಿದ್ದಲ್ಲಿ ಒಂದು 10 ಗುಂಟೆ
ವ್ಯವಸ್ಥೆ ಮಾಡಿದ್ರೆ ಅಲ್ಲೇ ನಡ್ಕೊತ ಹೋಗಿ ಬರ್ತಾರೆ. ನಿಮಗೆ ತೊಂದರೆ ಇಲ್ಲ. ನಿಮ್ಮ ಅವ್ರದ್ದು ಕಾಲೇಜ್ PU ಮುಗಿ ಮಟ್ಟಾರ ಕಳಿಸ್ತೀರಿ ನೀವು. ಎಲ್ಲಾರು ಬೇರೆ ಊರಿಗೆ ಹೋಗೋದು ಬಂದರೆ ನೀವು ಕಳ್ಸೋದಲ್ಲ. ಆ ಉದ್ದೇಶದಿಂದ ಆ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನುವಂಥ ನಿಟ್ಟಿನಿಂದ ಕರ್ನಾಟಕ ಸರ್ಕಾರ ಎಲ್ಲ ತಾಲೂಕುಗಳಿಗೆ ಅಬ್ದುಲ್ ಕಲಾಂ ಶಾಲೆಯನ್ನು ಕೊಡತೈತಿ. ಅದರ ಸದುಪಯೋಗ ಕಿತ್ತೂರಿನ ಜನರು ತೊಗೊಳ್ಬೇಕು. ಗೋನ್ ಹಾಕೋದಲ್ಲ, ಜಾಗ ಹುಡುಕಿ ಕೊಡ. ಹಂಗೆ ಅದಕ್ಕೆ ಇಲ್ಲಿ ಬಂದಂಥ ಎಲ್ಲ ಪಾಲಕರಿಗೆ ಒಂದು ವಿನಂತಿ, ಶಾಲೆಯನ್ನು ಬಿಡಿಸೋದಂತೆ ಒಟ್ಟ ಮಾಡಬೇಡ್ರಿ. ಅವು ಕಲೀದೇ ಇರಲಿ, ಅಲ್ಲಿ ಕುಂತ್ರೆ ತಾವ ಕಲಿತಾವೆ ದಯಮಾಡಿ. ಅದಕ್ಕೆ ಇಲ್ಲಿ ಮತ್ತು ಈ ಶಾಲೆಗೂ ಕೂಡ ಯಾವುದೇ ಸರ್ಕಾರದ ಸಹಾಯ ಹಸ್ತ ಸಿಕ್ಕಿಲ್ಲ. ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ ಇದ್ದಿದ್ದರಿಂದ ಮತ್ತು ಬೇರೆ ರೀತಿಯಿಂದ ಈ ಶಾಲೆಗೆ ಒಂದು ಏನಾದರೂ ಮಾಡಿಕೊಡ್ತೇನಂತ ಅವ್ರನ್ನೆಲ್ಲರ ಮುಂದೆ ಹೇಳ್ತಾನೆ. ಯಾಕಂದ್ರೆ ಬರೀ ಕ್ಲಾಸ್ ರೂಮ್ ಕಟ್ಟಿಸ್ಕೊಟ್ರೆ ಕೊಟ್ಟಂಗಲ್ಲ, ಮತ್ತು ಅದು ಮೂಲಭೂತ ಸೌಕರ್ಯ ಆ ಶಾಲೆಗೆ ಏನು ಬೇಕು ಬೇರೆ ರೀತಿಯಿಂದ ಅವ್ರಿಗೆ ಅನುಕೂಲ ಮಾಡ್ತಾನೆ ಅಂತ ಹೇಳ್ತಾ ನಂದು ವೇಳೆ ಆಗೈತಿ. ಇನ್ನೂ ಟೈಮ್ ಸ್ಪೆಂಡ್ ಮಾಡ್ತಿದ್ನಿ. ಇನ್ನೂ 2 ಕಾರ್ಯಕ್ರಮ, ಅದಕ್ಕೆ ತಾವೆಲ್ಲ ಕರೆದ ನನಗೊಂದು ಸ್ವಲ್ಪ ಅನುವು ಮಾಡಿ ಕೊಟ್ಟದಕ್ಕೆ ಮಾತನಾಡೋಕ್ಕೆ ಅನುವು ಮಾಡಿಕೊಡೋದಕ್ಕೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತಾಡೋಣ. ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕೇಡು. ಈ ನಮ್ಮ ಶಾಲೆ 2016ರಲ್ಲಿ ಪ್ರಾರಂಭ ಆಯಿತು. ಮೊದಲು 10 ಮಕ್ಕಳಿಂದ ಪ್ರಾರಂಭ ಆಗಿದ್ದು ಇವತ್ತು ಸುಮಾರು 210 ಮಕ್ಕಳು ಆಗಿದ್ದಾರೆ. ಸಸಿ ಇದ್ದಿದ್ದು ಮರ ಆಗಿದೆ. ಮರ ಇದ್ದಿದ್ದು ಹೆಮ್ಮರ ಆಗಬೇಕಂದ್ರೆ ಯಾವಾಗಲೂ ಕೂಡ ನನ್ನ ಸಹಾಯ ಸಹಕಾರ ಇದ್ದೇ ಇರುತ್ತದೆ ಅಂತೇಳಿ ಮಾನ್ಯ ಜನಪ್ರಿಯ ಶಾಸಕರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಈಗ 2 ಮಾತು ಮಾನ್ಯ MF ಜಕಾತಿ ಅವರು ನಿವೃತ್ತ ಮುಖ್ಯ ಶಿಕ್ಷಕರು ಮಾತಾಡಬೇಕಂತೇಳಿ ಅವ್ರಲ್ಲಿ ನಿಲ್ಲಿಸ್ಬೋದು. ವೇಳೆ ಅಭಾವ ಇದ್ದಿದ್ದರಿಂದ ಹೆಚ್ಚಿಗೆ ಮಾತಾಡೋದಿಲ್ಲ, ಒಂದೇ ಮಾತ. ಈ ವೇದಿಕೆಯ ಒಂದು ಅಧ್ಯಕ್ಷಸ್ಥಾನ ವಹಿಸಿದಂಥ ಮುಫ್ತಿ ಸಾಹೇಬ್ರವರೇ ಹಾಗೂ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಗೌರವಾನ್ವಿತ ವೇದಿಕೆ ಮೇಲೆ ಕೂತಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ ಹಾಗೂ ಎಲ್ಲ ಮಕ್ಕಳ ಪಾಲಕ ಸಹೋದರಿಯರೇ, ಯಾಕಂದರೆ ವೇಳೆ ಅಭಾವ ಭಾಳ ಅದ. ಆದ್ರೆ ನಾನು ಒಂದು 2 ಮಾತು ಮಾನ್ಯ ಶಾಸಕರು ಮಾತಾಡೋಕ್ಕಿಂತ ಮೊದಲೇ ಮಾತಾಡಬೇಕಾಗಿತ್ತು. ಆದರೆ ಏನೋ ಸ್ವಲ್ಪ ಎಡವಟ್ಟು ಆಯ್ತು. ಅಲ್ಲಿ ಇರಲಿ. ಏನಂತಂದ್ರೆ 2016 ಒಳಗೆ ಈಗೇನು ವೇದಿಕೆ ಮೇಲೆ ಕುಳಿತಂಥ ನಮ್ಮ ಸುತ್ತಗಟ್ಟೆ ಹನೀಫ್ ಅವರು ಪಂಚಾಯತಿ ಅಧ್ಯಕ್ಷರಿದ್ರು. ಅವರು ಅಧ್ಯಕ್ಷ ಇದ್ದಾಗ ಮೊನ್ನೆ ಮುಫ್ತಿ ಸಾಹೇಬ್ರವರು ಇಲ್ಲಿ UKG ಪ್ರಾರಂಭ ಮಾಡ್ಬೇಕಂತೇಳಿ ಸುಮಾರು ಒಂದು 50,000 ರೂಪಾಯಿನೂ ಅವಾಗ ಚಲನ ಕಟ್ಟಿ ಅದು ವೇಸ್ಟ್ ಆಗಿತ್ತು. ಯಾಕಂತಂದ್ರೆ ಸರಿಯಾದ ದಾಖಲೆಗಳನ್ನು ಆ ಸಂದರ್ಭದಲ್ಲಿ ಕೊಡದೇ ಇದ್ದಿತ್ತು. ಅವಾಗಿದ್ದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೇಳಿ ನಂತರ ಏನು ಕಾಗದ ಪತ್ರಗಳು ಪಂಚಾಯತಿಂದ ಬೇಕಾಗಿದೆ ಅವನ್ನೆಲ್ಲನೂ ಅವ್ರ ಕಡೆಯಿಂದ ಅನುಕೂಲ ಮಾಡ್ಕೊಂಡ ನಮ್ಮ ಅವಾಗಿನ ಒಬ್ಬ ಉಪನಿರ್ದೇಶಕರ ಕಚೇರಿ ಇರುವಂಥ ಒಬ್ಬ ಸಾಹೇಬರನ್ನು ಕರ್ಕೊಂಡ್ಬಂದು ಇಲ್ಲಿ ಸಂದರ್ಶನ ಮಾಡಿಸಿ ಅವ್ರ ಕಡೆಯಿಂದ ನಾನು ಸಸ್ಪೆಂಡ್ ಆಗ್ತದ ಅನ್ನುವಂಥ ಒಂದು ನಿಟ್ಟಿನೊಳಗೆ ಅವ್ರು ಬಂದಿದ್ರು. ಇದನ್ನು ನಾನು ಪರ್ಮಿಷನ್ ಕೊಟ್ಟರೆ ಸಸ್ಪೆಂಡ್ ಆಗ್ತೀನಿ ಅಂತೇಳಿ. ಯಾಕಂತಂದ್ರೆ ದಾಖಲೆಗಳು ಸರಿ ಇದ್ದಿದ್ದಿಲ್ಲ. ಆದ್ರೆ ಅವ್ರಿಗೆ ಮಾನ್ಯ ಮುಫ್ತಿ ಸಾಹೇಬ್ರವರು ಕರ್ಕೊಂಡು ಹೋಗಿ ಒಳಗೆ ಕುಂತ ಏನು ಸ್ವಲ್ಪ ಖಜೂರು ಮತ್ತು ಪಾನಿ ಏನು ಕೊಟ್ಟು ಇದನ್ನು ಮಾಡಿದ್ರು ಆ ಒಂದು ತಿಂದಿದ್ದು ಉಪಕಾರಕ್ಕಾಗಿ ನಾನು ಏನೇ ಆಗಲಿ ನಾನು ಉಳಿಸಿದ್ರೆ ನಿಮ್ಮ ಅಲ್ಲನ ಉಳಿಸಲಿ, ನಾ ಪರ್ಮಿಷನ್ ಕೊಡ್ತೇನೆ ಅಂತೇಳಿ ಆ ಸಂದರ್ಭದೊಳಗೆ ಪರ್ಮಿಷನ್ ಕೊಟ್ಟರು. ಇವತ್ತು ಹೆಮ್ಮರವಾಗಿ ಬೆಳೆದ 8ನೇ ತರಗತಿವರೆಗೂ ವಿದ್ಯಾಭ್ಯಾಸ ಈ ಶಾಲೆಯಲ್ಲಿ ನಡೆದಿದೆ. ಯಾಕೆ ಈ ಮಾತು ನೆನಪಿಸ್ಕೊಟ್ನೆ ಅಂತಂದ್ರೆ ಮಾಡಿದವ್ರನ್ನ ನೆನಪಿಸ್ಬೇಕು. ಆದ್ರೆ ಇವತ್ತು 9ನೇ 10ನೇ ತರಗತಿಗೆ ಗಡುವು ಕೊಟ್ಟಿದ್ದಾರೆ. ಆಲ್ರೆಡಿ ಪರ್ಮಿಷನ್ ಶುರುವಾಗ್ಯದ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಾಗಲೇ ಮಾತಾಡಿದಾರೆ. ತಕ್ಷಣ ಅಂದ್ರೆ ವಿಳಂಬ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮುಫ್ತಿ ಸಾಹೇಬ್ರಲ್ಲಿ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೋತೀನಿ ಅಂತಂದ್ರೆ ವೇಳೆಗೆ ಸಮಯ ಕೊಟ್ಟಂತ ಸಮಯದೊಳಗೆ ತಾವು ಮುಂದಿನ 9 10ನೇ ತರಗತಿಯ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಆನ್ಲೈನ್ ಅರ್ಜಿ ಹಾಕಿದ್ರೆ ಮಾನ್ಯ ಶಾಸಕರ ಕಡೆಯಿಂದ ನಾವು ಅದನ್ನ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ವೇಳೆ ಮೀರಿದ ಮೇಲೆ ನಾವು ಆನ್ಲೈನ್ ಮಾಡ್ಬೇಕಂತ ಮಾಡಿದೇವ್ರಿ ಅಂತಂದ್ರೆ ದಯವಿಟ್ಟು ಹೆಲ್ಪ್ಲೆಸ್ ಆಕತಿ, ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಅವಧಿಯೊಳಗೆ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿ
ಮಾನ್ಯ ಶಾಸಕರು ಒಂದು ಮಾತು ಹೇಳಿದ್ರು ಏನಂತೇಳಿ, ಸಾಲಿ ಕಟ್ಟಡ ಕಟ್ಟಿ ಕೊಟ್ರ ಅಲ್ಲ, ಇದು ಸರ್ಕಾರಿದಲ್ಲ. ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆ ಇದ್ದಿದ್ರೆ ಇಮಿಡಿಯೇಟ್ಲಿ 1 ರೂಮ್ 2 ರೂಮ್ 4 ರೂಮ್ ಕೊಡ್ತೇವೆ ಅಂತ ಹೇಳ್ತಿದ್ರು. ಅಲ್ಲ, ಅದಕ್ಕೆ ಮೂಲಭೂತ ಸೌಕರ್ಯವನ್ನು ಕೊಡ್ತೇನೆ ಅನ್ನುವಂಥದ್ದನ್ನ ಒಂದು ಮಾತು ಒಳಗೆ ಕುತ್ಕೊಂಡು ಹೇಳಿದ್ರು. ಆ ಫೈರ್ ಇದ್ರವರೆಗೂ ನಾನು ಡಾಂಬರೀಕರಣ ರೋಡ್ ಮಾಡಿ ಕೊಡ್ತೇನೆ, ಯಾವ್ದಾದ್ರು ಒಂದು CC ರೋಡ್ ಏನಾದ್ರು ಅಲ್ಲಿಂದ ಈ ಕಡೆ ನೀವು ರೋಡ್ ಮಾಡಿಕೊಡ್ರಿ, ಅದಕ್ಕೂ ನಾನು ಬೇರೆ ರೀತಿಯೊಳಗೆ ಅನುಕೂಲ ಮಾಡಿ ಕೊಡ್ತೇನೆ ನಿಮ್ಗೆ ಅಂತನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂತಂದ್ರೆ, ಯಾಕೆ ನಾನು ಗಡಿಬಿಡ್ಲಿ ಅವ್ರನ್ನ ಕುಂಡಿಸೋದು ಮಾತಾಡ್ತೇನೆ ಅಂತಂದ್ರೆ, ಮೌಲಾನಾ ಆಜಾದ್ ಸ್ಕೂಲ್ಗೆ ಸುಮಾರು ವರ್ಷಗಳಿಂದ 5 ಕೋಟಿ ರೂಪಾಯಿ ಬಂದು ಕುಂತದ. ದುಡ್ಡು ರಿಟರ್ನ್ ಆಕತಿ ಅಂತೇಳಿ ಜಿಲ್ಲಾಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಾವು ವಾಪಸ್ ಕಳ್ಸೋದು ಬೇಡ, ತಕ್ಷಣ ಜಾಗ ಕೊಡ್ರಿ ಅಂತೇಳಿ ಮಾನ್ಯ ಶಾಸಕರು ಪ್ರತಿ ಮುಸ್ಲಿಂ ಬಾಂಧವರು ಎಲ್ಲಿದಾರ ಅಲ್ಲಿ ಎಲ್ಲರಿಗೂ ಕಡೆ ಹೇಳ್ತಾ ಇದ್ದಾರೆ, ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ, ಬಂದಂತ ಅನುದಾನ ಹೊಳ್ಳಿ ಕಳ್ಸಕ್ ಹೋಗ್ಬೇಡ್ರಿ, ಸಾಲಿ ಕಟ್ಕೊಡ್ರಿ ಅಂತ. ಆದ್ರೆ 10 ಗುಂಟೆ ಜಾಗ ಕೊಡ್ಲಿಕ್ಕೆ ಯಾರೂ ಕಿತ್ತೂರಲ್ಲಿ ಮುಂದಾಗ್ತಾ ಇಲ್ಲ. ನೀವು 10 ಗುಂಟೆ ಕೊಡಾಕ್ತಾ ಇಲ್ಲ, ನಿಮ್ಮ ಮಕ್ಕಳು ಮರಿಮಕ್ಳು ಗಿರಿಮಕ್ಳು ಕಲಿಯುವಂತ ಒಂದು ಸಾಲಿ ಇಲ್ಲಿ ಗೌರ್ಮೆಂಟ್ ಕೊಟ್ಟರು ಸಹಿತ ಕಟ್ಕೊಳಕ್ ತಯಾರಿಲ್ಲ ಅಂತೇಳಿ. ಆದ್ರೆ ಈ ಸಂದರ್ಭದಲ್ಲೇ ಸುತ್ತಗಟ್ಟೆ ಹನೀಫ್ ಸಾಹೇಬ್ರವ್ರಿಗೆ ಹಾಗೂ ಇನ್ನೂ ಉಳಿದಂತ ಎಲ್ಲ ಗೌರವಾನ್ವಿತ ಊರಿನ ಗಣ್ಯ ನಾಗರಿಕರಿಗೆ ಹೇಳೋದೇನಂತಂದ್ರೆ, ಜಾಗ ಇಲ್ಲ ಅನ್ನಕ್ ಹೋಗ್ಬೇಡ್ರಿ, ಜಾಗ ಐತಿ, ಇದ್ದಲ್ಲೇ ಒಬ್ಬರೊಬ್ರು ಸಹಕಾರ ಕೊಟ್ಕೊಡ್ರಿ. ಹನೀಫ್ ಕೊಡಕತ್ರ ಉಳಿದವ್ರು ಕೊಡ್ರಿ, ಉಳಿದವ್ರು ಯಾರು ಕೊಡಕತ್ರ ಹನೀಫ್ ಅವ್ರ ಸಹಕಾರ ಕೊಡ್ಲಿ. ಗಡ್ಕಾರಿ ಮೊಹಮ್ಮದ್ ಅವರು ತಮ್ಮ ಹೊಲದಲ್ಲಿ 10 ಗುಂಟೆ ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ಎಲ್ಲರದ್ದು ಜೊತೆ ಮಾತು ಕೊಟ್ಟಿದ್ದಾರೆ. ಇನ್ನೆಲ್ಲ ಸಮಾಜದವ್ರ ಮುಂದಿಟ್ಟ ಆ ಜಾಗನ ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ ಅಂತೇಳಿ ಮೊಹಮ್ಮದ್ ಗಡ್ಕಾರಿ ಅವ್ರು ಹೇಳಿದ್ದಾರೆ. ಅಲ್ಲೇ ಆ ಸಾಲಿ ಕಟ್ಟಿದ್ರೆ ಏನು ದೂರ ಅಲ್ಲ, ಇಲ್ಲೇ ನಮ್ಮ ರೋದ್ರಿ ಸ್ಕೂಲ್ ಪಕ್ಕದಲ್ಲಿ ಐತಿ. ಅದಕ್ಕೆ ಅವ್ರಿಗೆ ಎಲ್ಲರೂ ದುವಾ ಮಾಡ್ರಿ. ಏನೋ ಒಂದು ಇವತ್ತ 11 ಕೋಟಿ ರೂಪಾಯಿ ಸ್ಕೂಲ್ ಆಗ್ತದ. ಅಂತ ಸ್ಕೂಲ್ಗೆ ನಮಗೆ ಜಾಗ ಇಲ್ಲ, ಅಲ್ಲಿ ಕೊಡೋರು ಇಲ್ಲಿ ಕೊಡೋರು, ಇಲ್ಲಕ್ಕ ಅಲ್ಲಕ್ಕ ಏನು ಬೇಡ, ಮಕ್ಕಳು ಕಲಿಯುವಂತ ಸಾಲಿ. ಇದರಲ್ಲಿ ವೈಯಕ್ತಿಕವಾದಂತ ತಾರತಮ್ಯವನ್ನು ಅದನ್ನು ಹಾಕೊಳಕ್ ಹೋಗ್ಬೇಡ್ರಿ. ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೋತೀವಿ ಅಂತ ಏನಂದ್ರೆ, ಶಾಸಕರಿಗೆ ಒಂದು ವಿನಂತಿ ಮಾಡ್ಕೋತಾ ಇದೀವಿ. ಆಲ್ರೆಡಿ ಒಬ್ಬ ವ್ಯಕ್ತಿ ಯಾರೋ ಇರ್ಲಿ ಇವತ್ತು ಅವ್ರು ಕೊಡಾಕ್ ಒಪ್ಕೊಂಡಿದಾರ ಅಂತಂದ್ರೆ ಅಲ್ಲಿ ಸಾಲಿ ಕಟ್ಟಿಸ್ಕೊಟ್ರಿ, ಏನು ಕೆಟ್ಟಿಲ್ಲ. ಮತ್ತೂ ಎಲ್ಲೇ ಜಾಗ ಇದ್ರ ಅದಕ್ಕಿಂತ ಮೊದಲ ಎಲ್ಲಿಯಾದ್ರೂ ನಮಗೆ ಅನುಕೂಲ ಆಗುವಂತ ಜಾಗಗಳಿದ್ರೆ ಅಲ್ಲೇ ಕಟ್ಸೋನು. ಅವ್ರ ಜಾಗದಾಗ ಆಗೋದು ಬೇಡ ಅಂತಂದ್ರೆ ಬೇರೆ ಎಲ್ಲಾದ್ರೂ ಕೊಡೋಕೆ ವ್ಯವಸ್ಥೆ ಮಾಡ್ರಿ ದಯವಿಟ್ಟು ಇದರಲ್ಲಿ. ಯಾಕಂದ್ರೆ ನಮ್ಮ ವೈಯಕ್ತಿಕವಾದಂತ ತಾರತಮ್ಯವನ್ನು ತೋರಿಸಿ ಒಬ್ಬರು ಮುಂದೆ ಹೋಗೋರು ಕಾಲ್ ನಾವು ಜಗ್ಗುವಂತ ದಂಧೆಗೆ ಮಾಡೋದು ಬೇಡ. ಕೊಡಾಕತ್ತಿದಾರ ಅಂತಂದ್ರೆ ಅಲ್ಲಿ ಕಟ್ಟುವಂತ ಕೆಲಸ ಮಾಡೋಣ. ಇಲ್ಲ ಅಂತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ಅದನ್ನಾದ್ರೂ ತೋರಿಸ್ಕೊಟ್ರೆ ಎಲ್ಲಾರು ಕಟ್ಟುವಂತ ವ್ಯವಸ್ಥೆ ಮಾಡೋಣ. ಒಟ್ಟ ಮೌಲಾನಾ ಆಜಾದ್ ಸ್ಕೂಲ್ ಏನ 5 ಕೋಟಿ ರೂಪಾಯಿ ಬಂದದ, ಇನ್ನ ಟೋಟಲ್ ಅಲ್ಲೇ ಇನ್ನೂ 6 ಕೋಟಿ ಬರ್ಬೇಕಾಗ್ಯದ. ಶುರು ಆದ್ರೂ ಬರ್ತಾವ, ಅದನ್ನ ಉಪಯೋಗ ಮಾಡ್ಕೊಳ್ಳೋಣ. ಮಾನ್ಯ ಶಾಸಕರು ಇವಾಗಲೇ ಬಹಳಷ್ಟು ಒಂದು ಅಲ್ಪಸಂಖ್ಯಾತರ ಮೇಲೆ ಕರುಣೆ ತೋರಿಸಿ ಸಾಕಷ್ಟು ಕೆಲಸ ಮಾಡಾಕತ್ತಾರ, ಅದ್ರ ಉಪಯೋಗ ತಗೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ಈ ವೇದಿಕೆ ಮುಖಾಂತರ ಮಾನ್ಯ ಶಾಸಕರಲ್ಲಿ ಇನ್ನೊಂದು ವಿನಂತಿ ಏನಂತಂದ್ರೆ, ನಾವು ಎಲ್ಲಾರ ಯಾವ್ದೋ ಸ್ಕೂಲ್ದಾಗ ನೋಡ್ಬೇಕಂತಂದ್ರೆ ಇಷ್ಟು ನಮ್ಮ ಸಹೋದರಿಯರು ತಾಯಂದಿರು ಯಾವಾಗೂ ಎಲ್ಲೂ ಯಾವ ಫಂಕ್ಷನ್ದಲ್ಲಿಯೂ ಕೊಡುದಿಲ್ಲ, ಯಾವ ಫಂಕ್ಷನ್ದಲ್ಲಿಯೂ ಬರುದಿಲ್ಲ. ಆದ್ರೆ ಈ ಮದರ್ಸದಾಗ ಇಲ್ಲಿ ಶಾಲೆ ಕಾರ್ಯಕ್ರಮ ನಡೆದಂತಹ ಸಂದರ್ಭದೊಳಗೆ ಪ್ರತಿ ವರ್ಷ ನೋಡ್ರಿ ನಮ್ಮ ಪುರುಷರಿಗಿಂತನೂ 10 ಪಟ್ಟು ಹೆಚ್ಚು ನಮ್ಮ ಮಹಿಳೆಯರು ಸಹೋದರಿಯರು ಇಲ್ಲಿ ಈ ಕಾರ್ಯಕ್ರಮ ಬರ್ತಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಅವ್ರು ಇಟ್ಟಂತ ಒಂದು ಏನು ಮದರ್ಸದ ಮೇಲೆ ನಂಬಿಕೆ ವಿಶ್ವಾಸ, ಆ ನಿಟ್ಟಿನೊಳಗೆ ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಮಾನ್ಯ ಶಾಸಕರು ಹೇಳಿದಂಗ 9ನೇ ಮತ್ತು 10ನೇ ತರಗತಿ ಅನುಮತಿಯನ್ನು ಅವರು ಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ಕೊಡಿಸ್ತೀವಿ ಅಂತೇಳಿ. ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳನ್ನ ಕೊಡಿಸುವಂತ ಕೆಲಸ ಮಾಡಿ ಅದನ್ನ ಎಲ್ಲರೂ ಕುಡ್ಕೊಂಡು ಮಾಡಿ ಇವತ್ತಿದು 10ನೇ ತರಗತಿವರೆಗೂ ಸಹಿತ ಮುಂದುವರಿಲಿ ಅನ್ನುವಂತ ಮಾತನ್ನು ಹೇಳಿ ಆಶಿಸಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಏನ್ ತಮಗೆ ಮಾತು ಕೊಟ್ಟಿದಾರ ಆ ಮಾತಿನಂಗೆ ನಡ್ಕೊಳ್ಳಿಕ್ಕೆ ಬದ್ಧದಾರ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ತನಕ ನಿವೃತ್ತ ಮುಖ್ಯ ಶಿಕ್ಷಕರು ಮತ್ತು ಪಟ್ಟಣ ಪಂಚಾಯಿತಿ ಕಿತ್ತೂರಿನ ಸದಸ್ಯರಂತ ಶ್ರೀ MF ಜಕಾತಿ ಅವರು ನಮ್ಮ ಶಾಲೆ ನಡೆದ ದಾರಿ ಮತ್ತು ಮುಂದೆ 9 ಮತ್ತು 10ನೇ ತರಗತಿಗೆ ತಮ್ಮ ಸಹಾಯ ಹಸ್ತ ಇರಲಿ ಅನ್ನುವಂತ ವಿಚಾರ ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಈಗ ಬಹುಮಾನ ಒಂದು ವಿತರಣಾ ಕಾರ್ಯಕ್ರಮ, ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಆದ್ದರಿಂದ ಬಹುಮಾನ ಸ್ವೀಕಾರ ಮಾಡಬೇಕು. ಈಗ ಮಾನ್ಯ ಜನಪ್ರಿಯ ಶಾಸಕರು ಬೇರೆ ಒಂದು ಕೆಲಸ ಇರೋದ್ರಿಂದ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾರೆ. ಆದ್ದರಿಂದ LKG
ಅರಿಬಾ ಎ ಅಂಚಿನಮನಿ, UKG ಇಂದ ಅನಮ್ ಅಂಚಿನಮನಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಜೂನಿಯರ್ ತಾಳಿಕೋಟಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಚೌಧರಿ, ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಮೊಹಮ್ಮದ್ ಇಮಾದ್ ಎಂ ಕಿತ್ತೂರ್, ನಾಲ್ಕನೇ ಸ್ಥಾನದಿಂದ ಅಬ್ದುಲ್ಲಾ ಎ ಅತ್ತಾರ್, ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಸುಫಿಯಾನ ಎಸ್ ಮುಲ್ಲಾ, ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಮಸೀರಾ ಎ ಅತ್ತಾರ್, ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಸಾಜಿದಾ ಎ ಅಂಚಿನಮನಿ. ಇವರೆಲ್ಲ ಪಾಲಕ ಪೋಷಕರವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಕ್ಕಳ ಪ್ರತಿಭೆ ಇದೇ ರೀತಿಯಾಗಿ ಮುಂದುವರಿಯಲಿ. ನಮ್ಮ ಕಿತ್ತೂರು ನಾಡಿನ ಮಕ್ಕಳು IAS IPS ಕೂಡ ಆಗಲಿ ಅನ್ನುವಂತ ವಿಚಾರ ಇಟ್ಟುಕೊಂಡಿದ್ದೇವೆ. ಅವರು ಆಗಲಿ, ಅಲ್ಲ ಅವ್ರಿಗೆ ಒಳ್ಳೆ ದಾರಿ ತೋರ್ಲಿ ಅಂತ ಹೇಳಿ ಬಹುಮಾನ ವಿತರಣೆ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ಮಾತನಾಡಬೇಕಂತ ಅವ್ರನ್ನ ನೆನೆಸ್ಕೊಳ್ತೇನೆ. ಸನ್ಮಾನ ಕಾರ್ಯಕ್ರಮಕ್ಕೂ ಮೊದಲು ಶಾಸಕರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಸಾಲಿನಲ್ಲಿ ಅಂದ್ರೆ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಇಡೀ ಬೆಳಗಾವಿ ಜಿಲ್ಲೆಗೆ ಕಿತ್ತೂರು ತಾಲೂಕು ಪ್ರಥಮ ಸ್ಥಾನವನ್ನು ಗಳಿಸಿತು. ಇದಕ್ಕೆ ಮೂಲಭೂತ ಕಾರಣೀಭೂತರು ಯಾರಂಗಾರ ಅಂತಂದ್ರೆ ಮೊದಲು ಶಿಕ್ಷಕರು. ಅದರ ಹಿಂದೆ ಇಬ್ಬರು ಮಹನೀಯರ ಒಂದು ಕೈ ಅಂತ ಅಂದ್ರೆ ಅವರ ಹಸ್ತ ಇದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಯಾಕಂತಂದ್ರೆ ನಮ್ಮ ಶಾಸಕರು ಭಾಳ ಶಿಕ್ಷಣ ಪ್ರೇಮಿಗಳು. ಅವರು ಮೊಟ್ಟ ಮೊದಲು ಆರಿಸಿ ಬಂದಾಗ ಒಂದು ಮಾತು ಹೇಳಿದ್ರು, ನನಗೆ ಯಾರು ಸನ್ಮಾನದ ಅಕಸ್ಮಾತ್ ಮಾಡೋದಿತ್ತಂತಂದ್ರೆ ಹಾರ ತರಾಗಿ ಶಾಲೆ ತರಕ್ಕೆ ಹೋಗ್ಬೇಡ್ರಿ, ನನಗೆ ಪೆನ್ನ ಪುಸ್ತಕಗಳನ್ನು ತೊಗೊಂಡು ಬರ್ರಿ, ನಾ ಅದನ್ನು ಹೋಗಿ ಬಡ ಮಕ್ಕಳಿಗೆ ಕೊಡ್ತೀನಿ, ಅದರಿಂದ ಅವ್ರ ಬದುಕು ಕಟ್ಟಿಕೊಳ್ತಕ್ಕಂಥ ಕೆಲಸ ಆಗ್ತದೆ ಅಂಥೇಳಿ ಅವ್ರು ಹಂಗೆ ಮಾಡಿದರು. ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬದ ದಿನದಿಂದ ಸಾವಿರಾರು ಮಕ್ಕಳಿಗೆ ಅವರು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾರೆ. ಇದನ್ನೆಲ್ಲ ನೀವು ನೋಡತ್ತಿದ್ದೀರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕ ಪ್ರಗತಿ ನಾವು ಒಂದು ನಮಗವಾಗಲಿ ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಅವರು ಶಿಕ್ಷಣ ಇಲಾಖೆಯ ನಮ್ಮ CY ತುಬಾಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವ್ರ ಜೊತೆ ಚರ್ಚೆ ನಡೆಸಿ ನಾವು ಏನು ಮಾಡಬಹುದು ಅಂತಕ್ಕಂಥದ್ದನ್ನು ಅವರು ವಿಚಾರ ಮಾಡಿ SSLC ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಅವರ ಓದಿಗಾಗಿ ಒಂದು ವಿಶೇಷ ಪುಸ್ತಕವನ್ನು ಹೊರತಂದು ಅದನ್ನು ಎಲ್ಲರಿಗೂ ಹಂಚಿದರು. ಅದರ ಪರಿಣಾಮನ ಇಡೀ ಬೆಳಗಾವಿ ಜಿಲ್ಲೆಗೆ ನಮ್ಮ ಕಿತ್ತೂರು ಪ್ರಥಮ ಸ್ಥಾನ ಬಂತು. ಈ ವರ್ಷ ಕೂಡ ಇನ್ನೂ ಹೆಚ್ಚಿನ ಸಾಧನೆಯನ್ನು ನಾವು ಮಾಡೋಣ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಶುಭ ಹಾರೈಕೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಮಾನ್ಯ ಶಾಸಕರ ಬೇರೆ ಕೆಲಸ ಇರುವುದರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಿಂದ ಹೋಗ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದಂತ ಮಾನ್ಯ ಜನಪ್ರಿಯ ಶಾಸಕರಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರೂ ಕೂಡ ನಾನು ಕಮಿಟಿ ವತಿಯಿಂದ ಮತ್ತು ಎಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೇನೆ. ಉಳಿದ ಗಣ್ಯಮಾನ್ಯರು ವೇದಿಕೆ ಮೇಲೆ ಕುಳಿತುಕೊಳ್ಬೇಕು. ಇನ್ನು ಕಾರ್ಯಕ್ರಮ ಇದೆ. ಉಳಿದಂತಹ ಗಣ್ಯಮಾನ್ಯರು ನಾಡನ್ನು ಇಡೀ ದೇಶಾದ್ಯಂತ ಬೆಳಗಿಸಬೇಕನ್ನುವಂತ ವಿಶಿಷ್ಟ ಒಂದು ಶ್ರಮ ವಹಿಸಿದ್ದಾರೆ. ಅವರಿಗೆ ಎಲ್ಲ ಒಂದು ಕಮಿಟಿಯ ಪರವಾಗಿ ಮಕ್ಕಳ ಪಾಲಕ ಪೋಷಕರ ಪರವಾಗಿ ಸರ್ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಂತರ ಈ ಒಂದು ಮದರ್ಸ ಶಿಕ್ಷಣದಲ್ಲಿ ಶಾಲೆಯಲ್ಲಿ ವಿಶೇಷವಾದಂತಹ ಕಾಳಜಿ ಕೊಟ್ಟು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಶ್ರಮವನ್ನು ಪಡುತ್ತಿದ್ದಾರೆ. ಅವರೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ, ಈ ಒಂದು ಸನ್ಮಾನವನ್ನು ಶಾಲಾ ವತಿಯಿಂದ ಮಾಡಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಹಾಫೀಜ್ ಮೊಹಮ್ಮದ್ ಇಕ್ಬಾಲ್ ಸಾಹೇಬರು ಶಾಲಾ ಅಭಿವೃದ್ಧಿಯ ಚಿಂತಕರು ಮತ್ತು ಈ ಶಾಲೆಯ ಮೇಲೆ ಸಾಕಷ್ಟು ಒಂದು ಶ್ರಮ ಪಟ್ಟು ಶಾಲಾ ಒಂದು ಅಭಿವೃದ್ಧಿಗಾಗಿ ಶ್ರಮವನ್ನು ಪಡೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ಡ್ಯಾನ್ಸ್ಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತದೆ. ಆದ್ದರಿಂದ ಎಲ್ಲ ಬಂದಂತಹ ಪಾಲಕ ಪೋಷಕರು ಇನ್ನು 5 ನಿಮಿಷದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತದೆ. ಇದು ವಾರ್ಷಿಕ ಸ್ನೇಹ ಸಮ್ಮೇಳನ. 1 ವರ್ಷದಿಂದ ಈ ಶಾಲೆಯಲ್ಲಿ ಆದಂತಹ ಎಲ್ಲಾ ಘಟನಾವಳಿ ಕುರಿತು ರಿಪೋರ್ಟ್ ಅನ್ನು ಈ ಶಾಲೆಯ ಸಿಬ್ಬಂದಿಗಳು ವಿವರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. Of the management, respected principal, dedicated teachers, dear parents and my dear students. Assalamu alaikum wa rahmatullahi wa barakatuh. And a very good morning to one and all. A very good afternoon to one and all.
It gives me immense pride and pleasure to stand before you today and present the annual report of Al Kalam Public English Medium School for the academic year 25-26 on the occasion of Annual Day celebration. Today is not just a celebration of one academic year, it is a celebration of a journey of 10 glorious years. For the past decades, Al Kalam English Medium School has been standing tall, nurturing young minds, shaping character and spreading the light of knowledge. Year after year, our school has moved steadily from strength to strength, guided by values, discipline and commitment to excellence in education. Our mission is to create confident, responsible and compassionate individuals who are academically strong, morally upright and socially aware, ready to face the challenges of modern world while remaining rooted in the values. Our mission is to provide holistic education by blending academic excellence, moral education, discipline, creativity and social responsibility, ensuring the overall development of every child entrusted to us. Highlights of academic year 25-26. The academic year commenced with enthusiasm and renewed energy. On June 5th, we observed World Environment Day, instilling environmental responsibility among students. Back to School Day on June 10 marked a joyful return of students after the vacation. International Yoga Day on June 20 emphasized physical and mental well-being. Students showcased creativity through One Day as a Scientist, nurturing curiosity and innovation. Doctors' Day celebration to honor the noble medical profession. In July, we organized the Islamic quiz competition on Yawm Ashura, encouraging knowledge blended with values. The FA1 examination was concluded smoothly, followed by a joyful rainy day celebration. September was marked by academic discipline through FA2 examination. October saw the observance of Gandhi Jayanti, reminding students of truth and non-violence. November was a month of rich values and awareness. Karnataka Rajyotsava celebrated our cultural heritage. Children's Day celebrated with competition focusing on joy and creativity. December remained vibrant and productive. FA4 examination, annual sports meet, Islamic Bazaar, Maths, Science and Diniyat exhibition showcasing talent and innovation. Super Moms Fireless Cooking Competition strengthening school parent bonding. Dear audience, every activity conducted this year was aimed at holistic development of our students, academically, physically, morally and socially. These achievements are the results of the dedicated efforts of our management, principals, teachers, non-teaching staff, supportive parents and our enthusiastic students. As we celebrate 10 years of excellence, we reaffirm our commitment to move forward with a greater determination, higher standards and stronger values. I conclude by expressing my heartfelt gratitude to everyone who has been part of this inspiring journey of Al Kalam Public English Medium School. Thank you one and all. Jazakallahu khairan. ಚಪ್ಪಾಳೆ ಹೊಡ್ರಿ, ಬೇಜಾರಾಗ್ತದೆ ಪಾಲಕರಿಗೆ. ಚಪ್ಪಾಳೆ ಹೊಡ್ರಿ ಜೋರಾಗಿ, ಆಜು ಬಾಜು ಸೊಳ್ಳೆ ಹೊಳದೆಲ್ಲ ಓಡೋಗ್ತಾವ. ಇಲ್ಲೇನು ಭಾಷಣ ಮಾಡತ್ತಾರಪ್ಪ ಅಂತಂದ್ರ ನನಗೂ ನಿಜವಾಗ್ಲು ಹೇಳ್ಬೇಕಾದ್ರೆ ಇವತ್ತಿನ ಇಲ್ಲಿ ಬಂದಿದ್ದಕ್ಕೆ ಬಹಳಷ್ಟು ಒಂದು ಖುಷಿ ಆಗ್ತಾ ಇದೆ. ನಮ್ಮ ಮಕ್ಕಳಲ್ಲಿ ದುನಿಯಾ ಜೊತೆಗೆ ದೀನ್ ಇರ್ಬೇಕ. ದೀನ್ ಇರ್ಲಿಕ್ಕಂದ್ರೆ ಏನಾಗತ್ತೆ ರೀ, ಎಷ್ಟೋ ಕಲಿತರು ಆಗೋದ್ರು. ನಮ್ಮ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋಬೇಕು, ದೊಡ್ಡವ್ರನ್ನ ಯಾವ ರೀತಿ ನೋಡ್ಕೋಬೇಕು, ಎಲ್ಲಾರು ಹೋಗಿ ಪಾರಿಂದ ಹೋಗಿ ಕುಂತ್ರ ಇಲ್ಲಿ ನೋಡಾರ ಯಾರ್ರಿ, ದೀನ್ ಇರ್ಬೇಕಲ್ಲ. ಇವತ್ತು ನೋಡ್ತಾ ಇದ್ದೇವೆ ಸಮಾಜದಲ್ಲಿ, ತಂದೆ ನೋಡ್ರ ಮಕ್ಕಳಿಗೆ ಆಗಿ ಬರ್ತಾ ಇಲ್ಲ, ಮಕ್ಕಳು ನೋಡ್ರ ತಂದೆಗೆ ಆಗಿ ಬರ್ತಾ ಇಲ್ಲ. ಇಂಥ ಒಂದು ಸಮಸ್ಯೆ ಒಳಗೆ ನಾವು ಅದೇವಿ. ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಒಂದು ಶಿಕ್ಷಣ ಸಂಸ್ಥೆ ಏನಿದೆ, ಅಲ್ ಕಲಂ ಒಂದು ಶಿಕ್ಷಣ ಸಂಸ್ಥೆ ಇದಲ್ಲ, ಮತ್ತು ಮುಖ್ಯವಾಗಿ ಏನಪ್ಪಾ ಅಂದ್ರ ಪ್ಲೇಸ್ ಬಹಳಷ್ಟು ಚೆನ್ನಾಗಿ ಪ್ಲೇಸ್ ಸಿಕ್ಕಿದೆ. ನಿಮ್ಮ ಮಕ್ಕಳೆಲ್ಲ ಕಲ್ತಾರ ಅಂದ್ರ ಸಕ್ಸಸ್ಫುಲಿನ. ಈಗ ನಾವು ಸಿಟಿ ಒಳಗೆ ಸ್ಕೂಲ್ ನೋಡ್ತಾ ಇರ್ತೇವೆ, ಬಸ್ ಬಾವು ಅಂತೇಳಿ ಬಸ್ ಹೋಗ್ತೈತಿ, ಹಾರ್ ನೋಡಿತಾರೋ ಏನು ಗೊತ್ತಾಗೋದಿಲ್ಲ, ಹೌದಲ್ರಿ? ಸಾಕಷ್ಟು ಒಂದು ವಾಯು ಮಾಲಿನ್ಯ, ಒಂದು ಒಳ್ಳೆ ಅವಕಾಶ ಇದೆ ನಿಮ್ಮ ಮಕ್ಕಳಿಗೆ. ಬೆಳಗ್ಗಿಂದ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀವಿ ನಮ್ಮ ಮಕ್ಕಳದ. ಸಣ್ಣ ಸಣ್ಣ ಮಕ್ಕಳ ಮೈಕ್ ತಗೊಂಡ್ ಮಾತಾಡ್ತಾ ಇದಾರ ಜೋರಾಗಿ. ಮೊದಲು ಚಪ್ಪಾಳೆ ಹೊಡೋರು ಎಲ್ಲ ಮಕ್ಕಳಿಗೆ. ಇದು ಮೈಕ್ ಇಷ್ಟು ಡೇಂಜರ್ ಇದೆ ಅಂದ್ರೆ ಹಿಡಿದು ಅಂದ್ರೆ ಸುಮ್ನೆ ಕೈ ನಡಗ್ತಾವ. ಮೈಕ್ ಹಿಡಿದ್ರೆ ಕೈ ನಡಗ್ತಾವ. ಆದ್ರೆ ಮಕ್ಕಳು ಎಷ್ಟು ಖುಷಿಯಿಂದ ಬಂದು
ಡ್ಯಾನ್ಸ್ ಮಾಡ್ತಾ ಇದಾರ, ನಂತರ ಸ್ಪೀಚ್ ಮಾಡ್ತಾ ಇದಾರ. ಅಂದ್ರೆ ಇಲ್ಲಿ ಒಂದು ಮೆಹನತ್ ಬಹಳ ಇದೆ, ಇಲ್ಲಿ ಶಿಕ್ಷಣ ಸಂಸ್ಥೆಯ ಒಂದು ಮೆಹನತ್ ಇದೆ. ಇದೇ ರೀತಿಯಾಗಿ ಈ ಒಂದು ಶಾಲೆ ಒಂದು ಬೆಳಗಲಿ, ಇಡೀ ನಮ್ಮ ಕಿತ್ತೂರದಲ್ಲಿ ನಂಬರ್ 1 ಶಾಲೆ ಆಗಲಿ ಅಂತೇಳಿ ನಾನು ಅಲ್ಲಾನಲ್ಲಿ ಬೇಡ್ಕೊಳ್ತೇನೆ. ನಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದು ಶಾಸಕರು ಬಹಳಷ್ಟು ಒಂದು ಬಿಜಿ ಇದ್ರು ಅವರು, ಆದ್ರೂ ಕೂಡ ಶಾಸಕರಲ್ಲಿ ಬಂದಾರ ಅಂದ್ರ ನಿಮ್ಮ ಒಂದು ಶಾಲೆಯ ಮೇಲೆ ಮದರ್ಸೆ ಮೇಲೆ ಒಂದು ಪ್ರೀತಿ ಅಂತ ತಿಳ್ಕೊಬೇಕು ನಾವು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಂದು ಒಂದು ಸ್ಪೀಚ್ ಮಾಡಿದ್ದಾರೆ, ಬಹಳಷ್ಟು ಗಣ್ಯ ಮಾನ್ಯರು ಕೂಡ ಬಂದಿದ್ದಾರೆ. ಎಲ್ಲರೂ ಬಂದು ಇವತ್ತಿನ ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಮೆಚ್ಚಿ ಪ್ರೋತ್ಸಾಹ ನೀಡಿ ಹೋಗಿದ್ದಾರೆ. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಎಲ್ಲಾ ಗಣ್ಯ ಮಾನ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಂತರ ಪೂರ್ತಿ ಒಂದು ವರ್ಷದ ರಿಪೋರ್ಟ್ ಅನ್ನು ಮಾಡಿದಂತಹ ಅಬ್ರಾಮ್ ಸರ್ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಈಗ ಮುಂದೆ ಮತ್ತೆ ಮಕ್ಕಳ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾವೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.